ಜೈ ಹಿಂದ್ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾನೆ ಇದ್ದಾರೆ. ಸರ್ ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ಫರ್ಮ್ ಯಾವಾಗ ಮಾಡ್ತಾರೆ? ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ದಲ್ಲೇ ಕಾಲ್ಫರ್ಮ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿಸಿಂದ ಇಲ್ಲಿ ನೋಡ್ಕೋಬಹುದು. ಡೆಲ್ಲಿ ಪೊಲೀಸ್ನಲ್ಲಿ ಈವಾಗ್ಲೇನೆ ಕಾನ್ಸ್ಟೇಬಲ್ ಹುದ್ದೆಯನ್ನ ಕಾಲ್ಫರ್ಮ್ ಮಾಡಿದ್ರು, ಅದರ ಜೊತೆಗೆ ಡ್ರೈವರ್ ಹುದ್ದೆಯನ್ನ ಕಾಲ್ಫರ್ಮ್ ಮಾಡಿದ್ರು, ಮತ್ತೆ ಇದರಲ್ಲಿ ಕಾನ್ಸ್ಟೇಬಲ್ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಅಂತ ಯಾವ ತರ ಅಂತೀವಲ್ಲ, ಸೊ ಆ ತರಹದ ಪೋಸ್ಟ್ ಡೆಲ್ಲಿ ಪೊಲೀಸ್ನಲ್ಲಿ AWO ಮತ್ತು TPO ಅಂತ ಕೇಸಿಂದ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಸೊ ನಾನು ಇದ್ರ ಬಗ್ಗೆ ನಿನ್ನೆ ತಾನೇ ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿತ್ತು, ಸೊ ಕೊಡಕ್ಕಾಗಿರಲ್ಲ. ಯಾರೆಲ್ಲ ಇದ್ರ ಬಗ್ಗೆ ನೋಡ್ಕೊಂಡಿದ್ದೀರಾ, ಸೊ ಈ ನೋಟಿಫಿಕೇಶನ್ ಅನ್ನ ಯಾರೆಲ್ಲ ಓದ್ಕೊಂಡಿದ್ದೀರಾ, ಆದ್ರೂ ಸರ್ ನಮಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ಕ್ಲಿಯರಿಟಿಯಾಗಿ ಸಿಕ್ಕಿಲ್ಲ, ನಮ್ಗೊಂದು ಚೂರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಯಾವ ತರಪ್ಪ ಅಂತಂದ್ರೆ ಹುದ್ದೆ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್, AWO ಅಂತಂದ್ರೆ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರು. ನೆಕ್ಸ್ಟ್ TPO ಅಂತಂದ್ರೆ ಟೆಲೆ ಪ್ರಿಂಟರ್ ಆಪರೇಟರ್ ಅಂತ ಹೇಳಿ ಈ ಪೋಸ್ಟ್ ನೇಮ್ಗಳು ಇವು ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ನಲ್ಲಿ ಕಾಲ್ಫರ್ಮ್ ಆಗ್ತಿರ್ತಕ್ಕಂಥದ್ದು. ಆಲ್ ಓವರ್ ಇಂಡಿಯಾದವರು ಎಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 24/9/2025. ಓಕೆ, ಇವಾಗ್ಲೇನೆ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಎಷ್ಟು? 24/9/2025ಗೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಸರ್ ಇದು ಕೊನೆಯ ದಿನಾಂಕ ಯಾವಾಗ? ಕೊನೆಯ ದಿನಾಂಕ ಬಂದ್ಬಿಟ್ಟು 15/10/2025ಕ್ಕೆ ಕ್ಲೋಸ್ ಆಗುತ್ತಾ. 15/10/2025ಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ. ಓಕೆ, ಇದು ಪೇಮೆಂಟ್ ಅಕಸ್ಮಾತ್ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರಿ, ಅವತ್ತು ನೈಟ್ ಪೇಮೆಂಟ್ ಆಗ್ಲಿಲ್ಲ ಅಂತಂದ್ರೆ 16/10/2025 ನಿಮ್ಗೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡೋಕೆ ಅವಕಾಶ ಕೂಡ ಇರ್ತದ. ಓಕೆ, ಇಂಥವೆಲ್ಲ ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಕಾಲ್ಫರ್ಮ್ ಮಾಡಿರಲಿ, 10th ಮುಗಿದಿದೆ ಸರ್, ನಂದು 8th ಮುಗಿದಿದೆ ಸರ್, ನಂದು ಡಿಗ್ರಿ ಮುಗಿದಿದೆ, ಅದರ ಜೊತೆಗೆ ಡಬಲ್ ಡಿಗ್ರಿನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ, ಯಾವಾದ್ರೂ ಹುದ್ದೆಯನ್ನ ಕಾಲ್ಫರ್ಮ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಯ್ತಾನೆ ಇದ್ದೀರಾ. ಬಟ್ ನಿಮ್ಗೆ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಮ್ಮ HJF ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಪ್ರತಿ ಒಂದು ಔಟ್ ಆಫ್ ಸ್ಟೇಟ್ ನಲ್ಲಿ ಕಾಲ್ಫರ್ಮ್ ಮಾಡಿದ್ರು ಕೂಡ ನಮ್ಮ ಸ್ಟೇಟ್ನವರಿಗೆ ಅವಕಾಶ ಇದೆಯಪ್ಪ ಅಂದರೆ ನಾವು ಕೂಡ ಅಲ್ಲಿ ಕಳಿಸ್ಕೊಡುವಂತ ಸಾಧ್ಯತೆಯನ್ನ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ ಇರ್ತೀವಿ. ಆದ ಕಾರಣಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ ಸೊ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜಿ ಏನಾದ್ರೂ ಹಾಕುವಾಗ ಮಿಸ್ಟೇಕ್ಸ್ ಆಗಿತ್ತಪ್ಪ ಅಂದ್ರೆ ಕರೆಕ್ಷನ್ ಡೇಟ್ ಬಂದ್ಬಿಟ್ಟು 23/10/2025 ಅಂತ ಹಿಡಿದು 25/10/2025 ನಿಮ್ಗೆ ಕರೆಕ್ಷನ್ ಡೇಟ್ ಕೊಡ್ತಾರ. ಸರ್ ಇದ್ರ ಎಕ್ಸಾಮ್ ಯಾವಾಗ? ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಸೊ ಡಿಸೆಂಬರ್ ಆರ್ ಜನವರಿಯಲ್ಲಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಯಾವ ಡೆಲ್ಲಿ ಪೊಲೀಸ್ಗೆ ಕಾನ್ಸ್ಟೇಬಲ್ ಆಯ್ತು, ಡ್ರೈವರ್ ಆಯ್ತು, ಮತ್ತೆ ಇದ್ರಾಗಿದೆ AWO ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿರಪ್ಪ ಅಂದ್ರೆ ಪ್ರತಿಯೊಂದು ಕಂಟಿನ್ಯೂಸ್ ಆಗಿ ಎಕ್ಸಾಮ್ ನಡೀತದ. ಫಸ್ಟ್ ಕಾನ್ಸ್ಟೇಬಲ್, ಆನಂತರ ಡ್ರೈವರ್, ಆನಂತರ ಇದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾನೆ ಇರ್ತಾರ. ಆದ ಕಾರಣಕ್ಕೋಸ್ಕರ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ. ಸರ್ ಇದರಲ್ಲಿ ಹುದ್ದೆಗಳ ಸಂಖ್ಯೆ ಎಷ್ಟಿದಾವು? 500ಕ್ಕಿಂತ ಅಧಿಕ ಹುದ್ದೆಗಳಿದಾವು. ಪುರುಷರಿಗೆ ಬಂದ್ಬಿಟ್ಟು ಸೊ ಮೇಲ್ ಕ್ಯಾಟಗರಿ ಅವರಿಗೆ ನೋಡ್ಕೊಡ್ರಿ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರ ಅಂತಂದ್ರೆ ಸೊ ಮೇಲ್ ಕ್ಯಾಟಗರಿ ಅವರಿಗೆ 370 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರ. ಸೊ ಫಿಮೇಲ್ದವರಿಗೆ 182 ಹುದ್ದೆಗಳು. ಸರ್ ಇದಕ್ಕೆ ಕಟ್ ಆಫ್ ಮೇಲ್ ಅಂಡ್ ಫಿಮೇಲ್ ಸಫರೇಟ್ ನಿಲ್ಲುತ್ತಾ ಅಥವಾ ಒಂದೇ ಕಟ್ ಆಫ್ ನಿಲ್ಲುತ್ತಾ? ಇಲ್ಲ, ಇವ್ರಿಗೆ ಬೇರೆ ಕಟ್ ಆಫ್ ನಿಲ್ಲುತ್ತಾ, ಬಾಯ್ಸ್ಗೆ ಮಹಿಳೆಯರಿಗೆ ಬೇರೆ ಕಟ್ ಆಫ್ ನಿಲ್ಲುತ್ತಾ. ಅದರೊಳಗಡೆ ಎಕ್ಸ್ ಸರ್ವಿಸ್ಮೆನ್ಗೆ ಮತ್ತು ಸಪರೇಟ್ ಆಗಿರ್ತಕ್ಕಂಥದ್ದು, ಓಪನ್ ಕ್ಯಾಟಗರಿ ಅವರಿಗೆ ಸಪರೇಟ್ ಆಗಿರ್ತಕ್ಕಂಥದ್ದು, ಮತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು EWS, UR, OBC, SC, ST ಅವರಿಗೆ ಸಪರೇಟ್ ಆಗಿರ್ತಕ್ಕಂಥ ವೇಕೆನ್ಸೀಸ್ ಗಳನ್ನ ಕೊಟ್ಟಿದ್ದಾರೆ. ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ? ಈ ಹುದ್ದೆಗೆ ಎಷ್ಟು ಏಜ್ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಾ ಇದಿಲ್ಲ. ಸೊ ಏಜ್ ನೋಡ್ಕೊಡ್ರಿ. ಏಜ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಿಂದ ಹಿಡಿದ 18 to 27 ಏಜ್ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಕ್ಯಾಟಗರಿ ಯಾರಾದ್ರೂ ಇದ್ರಿಯಪ್ಪ ಅಂತಂದ್ರೆ 3 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. SC ಮತ್ತು ST ಯಾರಾದ್ರೂ ಇದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಿಮ್ಗೆ ಇರ್ತದ. ಸೊ ಆದ ಕಾರಣಕ್ಕೋಸ್ಕರ ಇಂಥವೆಲ್ಲ ಜಾಬ್ಗೆ ಅಪ್ಲೈ ಮಾಡ್ರಿ. ಸ್ಟೇಟ್ ಗೌರ್ಮೆಂಟ್ ಅಂತಾನೆ ಕುತ್ಕೊಳಕ್ ಹೋಗ್ಬೇಡ್ರಿ. ಸ್ಟೇಟ್ ಗೌರ್ಮೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬಹುದು, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೂ ಕೂಡ ಹೋಗೋದಿಲ್ಲ. ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಯಾವತ್ತು ಕಾನ್ಫಿಡೆಂಟ್ ಇಟ್ಕೊಳಕ್ ಹೋಗ್ಬೇಡ್ರಿ.
ಸೆಂಟ್ರಲ್ ಗೌರ್ಮೆಂಟ್ಗೆ ಅದೇ ಎಫರ್ಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಹಾಕಿದ್ರೆ 100% ಜಾಬ್ ಆಗುತ್ತೆ. 6 ತಿಂಗಳಲ್ಲ 1 ವರ್ಷದಲ್ಲಿ ನಿಮ್ದ ಜಾಬ್ ಆಗೇ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಭಾಗವಹಿಸಿ, ಬೆಸ್ಟ್ ಇರ್ತಾವ ಜಾಬ್ಗಳು. ನೀವು ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಯಾವ ಆಫೀಸರ್ ಪೋಸ್ಟ್ ಆಗ್ಬೇಕಂತಿಲ್ಲ, ಇಲ್ಲಿ ಕೂಡ ಆಫೀಸರ್ ಪೋಸ್ಟ್ ಆಗೋಕೆ ಇಂಥವೆಲ್ಲ ಅವಕಾಶಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ನಾನು ಪ್ರತಿ ಸಲನು ಇನ್ಫಾರ್ಮೇಶನ್ ಕೊಡುವಾಗ ನಿಮ್ಗೆ ನಾನು ಹೇಳ್ತೀನಿ. ಓಕೆ ಸರ್, ಇದಕ್ಕೆ ಫಿಸಿಕಲ್ದು ಮತ್ತು ಎಕ್ಸಾಮ್ ಸಿಲೆಬಸ್ ಹೇಳಿ ಅಂತ ಕೇಳ್ತಿಲ್ಲ. ಸೊ ಫಿಸಿಕಲ್ದು ಮತ್ತು ಎಕ್ಸಾಮ್ ಸಿಲೆಬಸ್ ಅದು ಕೂಡ ಹೇಳ್ತೀನಿ. ನೆಕ್ಸ್ಟ್ ಸರ್, ಇದಕ್ಕೆ ಎಜುಕೇಶನ್ ಏನ್ ಬೇಕಾಗುತ್ತಾ, ಅರ್ಹತೆ ಏನ್ ಬೇಕು ಸರ್? 10th ಮುಗಿದವ್ರು ಹಾಕ್ಬೋದಾ, PUC ಮುಗಿದವ್ರು ಹಾಕ್ಬೋದಾ, PUC ಅಲ್ಲಿ ಆರ್ಟ್ಸ್ ಕಾಮರ್ಸ್ ಯಾರಾದ್ರೂ ಹಾಕ್ಬೋದಾ? ಇಲ್ಲ. ಕರೆಕ್ಟ್ ಆಗಿ ಅರ್ಥವನ್ನ ಮಾಡ್ಕೊಡ್ರಿ. 12ನೇ ತರಗತಿ ಮುಗಿದಿರ್ಬೇಕು. ಎಜುಕೇಶನ್ ನೋಡ್ಕೊಡ್ರಿ. ಎಜುಕೇಶನ್ ಏನ್ ಬೇಕಾಗುತ್ತಂತಂದ್ರೆ ಎಜುಕೇಶನ್ಗೆ 12ನೇ ಮುಗಿದಿರ್ಬೇಕು. PUC 12th PUC ಮುಗಿದಿರ್ಬೇಕು. ಅದರ ಜೊತೆಗೆ PUC ಅಲ್ಲಿ ಆರ್ಟ್ಸ್ ಕಾಮರ್ಸ್ ಸ್ಟೂಡೆಂಟ್ ಗಳಿಗೆ ಅವಕಾಶ ಇರೋದಿಲ್ಲ. ಸೈನ್ಸ್ ಮುಗಿದಿರ್ಬೇಕು. ಸೈನ್ಸ್ ಸ್ಟೂಡೆಂಟ್ ಮಾತ್ರ ಅವಕಾಶ ಇರ್ತೈತಿ. ಅದರ ಜೊತೆಗೆ ಅಕಸ್ಮಾತ್ ನಾನು ಸೈನ್ಸ್ ಮುಗುದಿಲ್ಲ ಸರ್ ಅಂತನೋರು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC ಇನ್ ಟ್ರೇಡ್ ದ ಆಫ್ ಮೆಕ್ಯಾನಿಕ್ ಕಮ್ ಆಪರೇಟರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸಿಸ್ಟಮ್ ಇದೇನಾದ್ರೂ ಕೋರ್ಸ್ ಮಾಡಿದ್ರೆ ಇದು ಒಂಥರ ಡಿಪ್ಲೊಮಾ ಕೋರ್ಸ್ ಬರ್ತದೆ. NTC ಅಂತ ನೀವೇನಾದ್ರೂ ಕೋರ್ಸ್ ಮಾಡಿದ್ರಿಯಪ್ಪ ಅಂದ್ರೆ ಸೊ ನೋಡ್ಕೊಡ್ರಿ ಒಂದ್ಸರಿ NTC ಅಂತ ನೀವೇನಾದ್ರೂ ಕೋರ್ಸ್ ಮಾಡಿದ್ರಿಯಪ್ಪ ಅಂದ್ರೆ ಇವ್ರ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಮಗೆ ಆರ್ಟ್ಸ್ ಮತ್ತು ಕಾಮರ್ಸ್ ಮುಗಿಸಿದೀವಿ ಸರ್, ನಮ್ಗೇನು ಅವಕಾಶ ಇಲ್ಲ ಇದರಲ್ಲಿ. ಇಲ್ಲ, ಓನ್ಲಿ ಸೈನ್ಸ್ ಸ್ಟೂಡೆಂಟ್ ಗಳಿಗೆ ಮಾತ್ರ ಇದರಲ್ಲಿ ಅವಕಾಶವನ್ನ ಕೊಟ್ಟಿದಾರ. ಓಕೆ, ನಿಮಗೈತಿ ಎಲ್ಲಿ ಕಾನ್ಸ್ಟೇಬಲ್, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ವಿಸಿಟ್ ಕೊಡ್ರಿ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲರಿಗೂ ಕೂಡ ಅದರಲ್ಲಿ ಕಾನ್ಸ್ಟೇಬಲ್ದಲ್ಲಿ 7,565 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದಾರ. ಸೊ ಇವು ಇರ್ತಕ್ಕಂಥದ್ದು ಬಹಳ 5,500 ಹುದ್ದೆಗಳನ್ನ ಮಾತ್ರ ಕಾಲ್ಫರ್ಮ್ ಮಾಡಿದಾರ. ಅಲ್ಲಿ ನಿಮಗೆ ಸಾಕಷ್ಟು ಹುದ್ದೆಗಳನ್ನ ಇದಾವೆ. ಅಲ್ಲಿ ಅಪಾರ್ಚುನಿಟಿ ಪೈಪೋಟೇಷನ್ ಮಾಡ್ರಿ. ಸರ್ ಎಲ್ಲಿ ವೇಕೆನ್ಸಿ ಇರೋದಿಲ್ಲ, ಸೊ ಅಲ್ಲಿ ಎಲಿಜಿಬಿಲಿಟಿ ಎಲ್ಲಿ ಇರೋದಿಲ್ಲ ಅಂತಲ್ಲಿ ನೀವು ಪ್ರಯತ್ನವನ್ನ ಮಾಡಕ್ ಹೋಗ್ರಿ. ಅಕಸ್ಮಾತ್ ನೀವೇನಾದ್ರೂ NCC ಸರ್ಟಿಫಿಕೇಟ್ ಇದ್ರೆ, NCC C ಸರ್ಟಿಫಿಕೇಟ್ ಇದ್ರೆ 5% ನಿಮ್ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಬೋನಸ್ ಮಾರ್ಕ್ಸ್ ಅನ್ನ. B ಸರ್ಟಿಫಿಕೇಟ್ ಇದ್ರೆ 3 ಮಾರ್ಕ್ಸ್ ಇರ್ತದ. A ಸರ್ಟಿಫಿಕೇಟ್ ಇದ್ರೆ 2 ಮಾರ್ಕ್ಸ್ ಇರ್ತದ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ನಿಮ್ಗೂ ಎಕ್ಸಾಮ್ ಏಜ್ ಮತ್ತು ಕ್ವಾಲಿಫಿಕೇಶನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇದಕ್ಕೆ ಫೀಸ್ ಎಷ್ಟು ಇರ್ತದೆ? ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅದು SC ST ಮತ್ತು ಮಹಿಳೆಯರಿಗೆ ಯಾವುದೇ ತರಹಂತ ಫೀಸ್ ಇರೋದಿಲ್ಲ. OBC ಜನರಲ್ EWS ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕೊಳ್ಬೇಕಾಗತ್ತ. ಸರ್ ಇದ್ರ ಎಕ್ಸಾಮ್ ಸೆಂಟರ್ಗಳು ಎಲ್ಲಿ ಬರ್ತಾವು? ಸರ್ ನಮ್ಮ ಕರ್ನಾಟಕದಲ್ಲೇನೆ ಬರ್ತಾವ. ಎಸ್, ನಮ್ಮ ಕರ್ನಾಟಕದಲ್ಲೇನೆ ಬರ್ತಾವು. ಎಲ್ಲೆಲ್ಲಿ ಬರ್ತಾವ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ನೆಕ್ಸ್ಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳಿವೆಲ್ಲ. ಓಕೆ, ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ಆಯ್ತು. ಸರ್ ಇದಕ್ಕೆ ಎಕ್ಸಾಮ್ ಏನಿರ್ತದ, ಎಕ್ಸಾಮ್ಗೆ ಏನೆಲ್ಲ ತಯಾರಿ ಮಾಡ್ಬೇಕಂತ ಕೇಳ್ತಾ ಇದಿಲ್ಲ. ಸಬ್ಜೆಕ್ಟ್ ನೋಡ್ಕೊಡ್ರಿ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ಗಳು 20 ಮಾರ್ಕ್ಸ್ ಇರ್ತದ. ಜನರಲ್ ಸೈನ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್ ಇರ್ತದ. ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್. ರೀಸನಿಂಗು 20 ಕ್ವಶನ್ಸ್ 20 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಕಂಪ್ಯೂಟರ್ ಫಂಡಮೆಂಟಲ್ಸ್, MS Excel, MS ವರ್ಡ್, ಕಮ್ಯುನಿಕೇಶನ್, ಇಂಟರ್ನೆಟ್, WW ಅಂಡ್ ವೆಬ್ ಬ್ರೌಸರ್ ETC ಕಂಪ್ಯೂಟರ್ ಬಗ್ಗೆ 10 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ 90 ನಿಮಿಷ ಟೈಮಿಂಗ್ ಇರ್ತದೆ. ಎಷ್ಟು? 90 ಮಿನಿಟ್ಸ್ ಟೈಮಿಂಗ್ ಇರ್ತದ. ಸೊ 100 ಕ್ವಶನ್ಸ್ಗಳು ಇರ್ತಾವ, 100 ಮಾರ್ಕ್ಸ್ ಇರ್ತೈತಿ. 1.5 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರ್ತದೆ. ಸರ್ ಇದಕ್ಕೆ ನೆಗೆಟಿವ್ ಇರ್ತದ? ಎಸ್, ನೆಗೆಟಿವ್ ಇರ್ತದೆ. ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದೆ. 0.25 ನೆಗೆಟಿವ್ ಕೂಡ ಈ ಎಕ್ಸಾಮಿಗೆ ಇರ್ತದ. ಸೊ ಮೊದಲಿಗೆ ಕಾಲ್ಫರ್ಮ್ ಏನ್ ಮಾಡಿದ್ರಲ್ಲ, ಸೊ ಹಿಂದಿನ ವರ್ಷಗಳಲ್ಲಿ ಈ ಹುದ್ದೆಗೆ ಯಾವುದೇ ತರಹದಂತ ನೆಗೆಟಿವ್ ಕೂಡ ಎಕ್ಸಾಮಿಗೆ ನೆಗೆಟಿವ್ ಇರಲಿಲ್ಲ. ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಪ್ರತಿ ವರ್ಷ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸರ್ ಇದಕ್ಕೆ ಫಿಸಿಕಲ್ ಏನೆಲ್ಲ ಇರ್ತದ? ಸರ್ ಫಿಸಿಕಲ್ ನೋಡ್ಕೊಡ್ರಿ. ಜಸ್ಟ್ ಇವೆಲ್ಲ ಕ್ವಾಲಿಫೈ ನೇಚರ್ ಫಿಸಿಕಲ್. ಅಪ್ ಟು 30 ಇಯರ್ಸ್ ಒಳಗಡೆ ಇದ್ರೆ 7 ನಿಮಿಷದಲ್ಲಿ 16 ಮೀಟರ್ ಅನ್ನ ಓಡಬೇಕಾಗತ್ತ. ಲಾಂಗ್ ಜಂಪ್ ಅನ್ನ 12.5 ಫೂಟ್ ಜಿಗಿಬೇಕಾಗತ್ತ. ಹೈ ಜಂಪ್ ಅನ್ನ 3.5 ಫೀಟ್ ಜಿಗಿಬೇಕಾಗಿತ್ತ. ಅಕಸ್ಮಾತ್ ನೀವು 30ರಿಂದ 40 ಏಜ್ ಒಳಗಡೆ ಇದ್ರೆ ಅಂತಾರೆ 8 ನಿಮಿಷದಲ್ಲಿ 16 ಓಡಬೇಕು. 11.5 ಫೀಟ್ ನೀವು ಲಾಂಗ್ ಜಂಪ್ ಜಿಗಿಬೇಕು. ಹೈ ಜಂಪ್ ಅಂದ್ಬಿಟ್ಟು 3.5 ಫೀಟ್ ಹೈ ಜಂಪ್ ಜಿಗಿಬೇಕಾಗತ್ತ. ನೆಕ್ಸ್ಟ್ ಮಹಿಳೆಯರಿಗೆ ಬೇರೆ ಇರ್ತದ.
ಅಪ್ ಟು 30 ಇಯರ್ಸ್ ಒಳಗಡೆ ನೀವೇನಾದ್ರೂ 25, 22, 23, 24 ವಯಸ್ಸಿನವರಿದ್ರೆ 800 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 800 ಮೀಟರ್ ರನ್ನಿಂಗ್ ಇರ್ತೈತಿ. 5 ನಿಮಿಷದಲ್ಲಿ ನೀವು ಓಡಬೇಕಾಗತ್ತಾ. 9 ಫೀಟ್ ಲಾಂಗ್ ಜಂಪ್ ಜಿಗಿಬೇಕಾಗತ್ತಾ, 3 ಫೀಟ್ ಹೈ ಜಂಪ್ ಜಿಗಿಬೇಕಾಗತ್ತಾ. ಅಕಸ್ಮಾತ್ ಅಬೌವ್ 30 30ರಿಂದ 40 ಏಜ್ ಒಳಗಡೆ ಇದ್ರೆ ಅಂತಂದ್ರೆ 6 ನಿಮಿಷದಲ್ಲಿ 800 ಮೀಟರ್ ಓಡಬೇಕಾಗತ್ತಾ. ಲಾಂಗ್ ಜಂಪ್ ಬಂದ್ಬಿಟ್ಟು 8 ಫೀಟು, ಹೈ ಜಂಪ್ ಬಂದ್ಬಿಟ್ಟು 2.5 ಫೀಟ್ ಹೈ ಜಂಪ್ ಜಿಗಿಬೇಕಾಗತ್ತಾ. ಸೊ ಫಿಸಿಕಲ್ ಬಗ್ಗೆ ನಿಮ್ಗೆ ಕನ್ಫರ್ಮೇಶನ್ ಆಯ್ತಾ. ನೆಕ್ಸ್ಟ್ ಅದೇ ತರನಾಗಿ ಸರ್ ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತಾ. ಸೊ ಪ್ರತಿ ಒಂದು ಡೆಲ್ಲಿ ಪೊಲೀಸ್ ನಲ್ಲಿ ಮಿಸ್ಟೇಕ್, ಎಲ್ಲರಿಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇದು ಒಂದೇ ಸರ್, ಹೈಟ್ ನಲ್ಲಿ 170 ಸೆಂಟಿಮೀಟರ್ ಬೇಕು. ಕಾನ್ಸ್ಟೇಬಲ್ ಆಗಿರಲಿ, ಡ್ರೈವರ್ ಆಗಿರಲಿ, AWO TPO ಆಗಿರಲಿ, ಪ್ರತಿಯೊಂದಕ್ಕೂ ಕೂಡ 170 ಸೆಂಟಿಮೀಟರ್ ಹೈಟ್ ಅನ್ನ ಕೇಳಿದಾರ. ಚೆಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿರ್ಬೇಕು. ಎಷ್ಟಿದವ್ರಿಗೆ ಕಡಿಮೆ ಇರ್ತದೆ. ಚೆಸ್ಟ್ 81 ಇಂದ 85 ಮಾಡಲೇಬೇಕು. ಎಕ್ಸ್ಪಾಂಡೆಡ್ 81 ಇಂದ 85. ಸರ್ ಮಹಿಳೆಯರಿಗೆ ಎಷ್ಟು? ಮಹಿಳೆಯರಿಗೆ ಹೈಟ್ ನೋಡ್ಕೊಡ್ರಿ 157 ಸೆಂಟಿಮೀಟರ್ನ ಹೊಂದಿರಲೇಬೇಕು. ಎಷ್ಟು? 157 ಸೆಂಟಿಮೀಟರ್ನ ಮಹಿಳೆಯರು ಹೊಂದಿರಲೇಬೇಕಾಗತ್ತಾ. ಮೆಡಿಕಲ್ಲು ಕೂಡ ನಿಮ್ದು ಯಾವ ತರ ಇಂಡಿಯನ್ ಆರ್ಮಿಲಿ ಚೆಕ್ ಮಾಡ್ತಾರ ಸೊ ಅದೇ ತರನಾಗಿರುತ್ತೆ. ಬಟ್ ಅಷ್ಟು ಟಫ್ ಕೂಡ ಇರೋದಿಲ್ಲ. ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸರ್ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ? ಮೊದಲಿಗೆ ಎಕ್ಸಾಮ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಆದ್ಮೇಲೆ ನಿಮ್ದು ಫಿಸಿಕಲ್ ಟೆಸ್ಟ್ ಇರ್ತೈತಿ. ಫಿಸಿಕಲ್ ಟೆಸ್ಟ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ಆದ್ಮೇಲೆ ಸೊ ನಿಮ್ದು ಡಾಕ್ಯುಮೆಂಟ್ ಆದ ನಂತರ ಸೊ ನಿಮ್ದು ನೆಕ್ಸ್ಟ್ ಏನು ಮೆಡಿಕಲ್ ಚೆಕಿಂಗ್ ಕೂಡ ಇರ್ತದೆ. ಟ್ರೇಡ್ ಟೆಸ್ಟ್ ನಲ್ಲಿ ಪ್ರೊಫೆಷನಲ್ ಕಂಪ್ಯೂಟರ್ ಆಪರೇಟರ್ ಅವೆಲ್ಲ ರೀಡಿಂಗ್ ಡೈರೆಕ್ಷನ್ಸ್ ಇವೆಲ್ಲಾನು ಕೂಡ ನಿಮ್ಗೆ ಟ್ರೇಡ್ ಟೆಸ್ಟ್ ನಲ್ಲಿ ಕಂಪಲ್ಸರಿ ಕೇಳ್ತಾರ. ಕಂಪ್ಯೂಟರ್ ಬಗ್ಗೆ ಜಾಸ್ತಿ ನಾಲೆಜ್ ಬೇಕಾಗುತ್ತೆ ನಿಮ್ಗೆ. ಸ್ಪೀಡ್ ಟೈಪಿಂಗ್ ಕೂಡ ಮಾಡ್ಬೇಕಾಗತ್ತೆ. ಟೈಪಿಂಗ್ ಅನ್ನ ಕಂಪಲ್ಸರಿ ಈಗಿನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಓಕೆ, ಇದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಈಗ ಇನ್ಫಾರ್ಮೇಶನ್ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟು ಇನ್ಫಾರ್ಮೇಶನ್. ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿಯಲ್ಲಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಯಾವುದು? ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೇನೆ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದ್ರೂ ಕಾನ್ಸ್ಟೇಬಲ್ ಅರ್ಜಿ, ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಯ್ತು, ಡ್ರೈವರ್ ಹುದ್ದೆಗೆ ಆಯ್ತು, ನೆಕ್ಸ್ಟ್ AWO ಆಯ್ತು, ನೆಕ್ಸ್ಟ್ ಅದೇ ತರನಾಗಿ SSC GD ಓದಬೇಕು. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ MTSC ಗೆ ತಯಾರಿಯನ್ನ ಮಾಡ್ತಾ ಇದ್ರಿ. ಸೊ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಗೆ ನೀವೇನಾದ್ರೂ ಈ ಜಾಬ್ಗಳಿಗೆ ತಯಾರಿಯನ್ನ ಮಾಡ್ತಾ ಇದ್ರಿ, BSF CISF ಗೆ ನಮ್ಮ HZ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ನಮ್ಮ ಕೋಚಿಂಗ್ ದಲ್ಲಿ ನಾವು ದೈಹಿಕ ಮತ್ತು ಲಿಖಿತ ಪರೀಕ್ಷೆಗಾಗಿ ನಿಮ್ಗೆ ಕ್ಲಾಸಸ್ ಗಳನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ ಬಂದು ಈ ಬ್ಯಾಚ್ಗೆ ಸೆಕೆಂಡ್, ಈಗಾಗಲೇ ಅಡ್ವಾನ್ಸ್ ಆಗಿ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ಎರಡನೇ ಬ್ಯಾಚ್ಗೆ ನೀವೇನಾದ್ರೂ ಜಾಯಿನ್ ಆಗಬೇಕು. ಈ ಸಾರಿ ನಾನು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ವರದಿಯನ್ನ ಹಾಕೊಳ್ಳೇಬೇಕು. ನಿಮ್ಮ ಡ್ರೀಮ್ ಇತ್ತು, ನಿಮ್ಮ ಕನಸನ್ನ ಕಟ್ಕೊಂಡಿದ್ರಿಯಪ್ಪ ಅಂದ್ರೆ ನಮ್ಮ HZ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಅಕ್ಟೋಬರ್ 1ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಯಾವುದು? ಅಕ್ಟೋಬರ್ 1ಕ್ಕೆ ನಮ್ದು ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ಬಂದು ಜಾಯಿನ್ ಆಗೋರು ಆದಷ್ಟು ಬೇಗನೆ ಬಂದು ಅಡ್ಮಿಷನ್ ಅನ್ನು ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಹೆಲ್ಪ್ಫುಲ್ ಆಗಿತ್ತು, ಯೂಸ್ ಆಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಅನ್ನು ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ಇದ್ರ ಎಕ್ಸಾಮ್ ಯಾವಾಗ ಇರ್ತದ, ಇದ್ರ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ, ಇದ್ರ ಡಾಕ್ಯುಮೆಂಟ್ ಏನು, ಇದು ಫಿಸಿಕಲ್ ಏನು, ಸೊ ಇದಕ್ಕೆ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತದ, ಸೊ ಫೈನಲಿ ಸೆಲೆಕ್ಷನ್ ಆಗಿ ಆರ್ಡರ್ ಕಾಪಿ ತಗೊಂಡು ಟ್ರೈನಿಂಗ್ ಮುಗಿಸೋ ಮಟನು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.